ಸ್ವಾಮಿ ಮಳವಳ್ಳಿ ಗ್ರಾಮಕ್ಕೆ ನಮ್ಮ ದೇವರು ದಯ ಮಾಡುತ್ತಾರೆ ಸಿದ್ದಯ್ಯ ಸ್ವಾಮಿ ಏಕಾಂಗೆ ಓಹೋ ನಿಂಗಯ್ಯ ದಯ ಮಾಡೋ ಸ್ವಾಮಿ ಮಳವಳ್ಳಿಗೆ ದಯಮಾಡಿ ಹೌದು ಅಲ್ಲಿ 101 ಜನ ಹಾಳುಗಳು ಬೋರೆ ಆಗಿರ್ತಕ್ಕಂಥದ್ನೆಲ್ಲ ಮಟ್ಟ ಹೊಡೆದು ಮಟ್ಟ ಮಾಡ್ತಾ ಇದ್ರಂತೆ. ನಿಜ ಅಪ್ಪ ನೋಡ್ರಪ್ಪ, ಈ ಮಾರಳ್ಳಿ ಕುಲುಮ ಕಚೇರಿಗೆ ಹೋಗಿ ಸ್ವಲ್ಪ ನಾನು ಬಂಗಿ ಕುಡಿಬೇಕು, ಹೌದು ಬೆಂಕಿ ಕೆಂಡ ಇಸ್ಕೊಂಡ್ಬಂದು ಕೊಡ್ರೋ ಮಕ್ಕಳ. ಅಯ್ಯೋ ಜಂಗುಮ್ರೆ, ನಾವೇನೋ ಬೆಂಕಿ ಕೆಂಡ ಇಸ್ಕೊಂಡು ಬರೋದಕ್ಕೋಸ್ಕರ ಹೋದ್ರೆ ಇಲ್ಲಿ ನಮ್ಮ ಹಣ ಕೊಟ್ಟು ಕೂಲಿ ಮಾಡಿಸ್ತಕ್ಕಂಥವ್ರು ಯಾರಾದ್ರೂ ಯಜಮಾನರು ಬಂದು ಕೇಳಿದ್ರೆ ನಾವೇನು ಹೇಳೋಣ? ನಾವು ಮಾಡ್ತಕ್ಕಂಥ ಕೆಲಸವನ್ನ ಬಿಟ್ಟು ಹೋಗ್ಲಾರು. ಅಪ್ಪ ನೋಡಿ, ನೀವು ಹೊಡಿತಕ್ಕಂಥ ಮಟ್ಟವನ್ನ ನಾನೇ ಹೊಡೆದು ಮಟ್ಟ ಮಾಡಿರ್ತೀನಿ, ನಾನು ಸ್ವಲ್ಪ ಬಂಗಿ ಕುಡಿಬೇಕು, ನನಗೆ ಬೆಂಕಿ ಕೆಂಡ ಇಸ್ಕೊಂಡ್ಬಂದು ಕೊಡ್ರಪ್ಪ ಅಂದ್ರಂತೆ. ಹಾಗಲಿ ಅಂತ ಹೇಳಿ 101 ಜನ ಮಾರಳ್ಳಿ ಕುಲುಮ ಕಚೇರಿಗೆ ಬೆಂಕಿ ಕೆಂಡ ಇಸ್ಕೊರೋ ಬರೋದಕ್ಕೋಸ್ಕರ ಆ ಕಡೆ ಹೋದಾಗ ಸ್ವಾಮಿ ತಮ್ಮ ಕೈಯಲ್ಲಿ ಹಿಡಿದಿರ್ತಕ್ಕಂಥ ತ್ರಿಶೂಲದ ಒಳಗೆ ಯಾವಾಗ ಒಂದು ಸಾರಿ ಭೂಮಿಯನ್ನು ಗುದ್ದಿದರೋ ಆ ಬೋರೆ ಆಗಿರ್ತಕ್ಕಂಥದ್ದೆಲ್ಲ ಮಟ್ಟವಾಯ್ತಂತೆ. ಆವಾಗ ಬೆಂಕಿ ಕೆಂಡ ತಂದು ಕೊಟ್ಟುಬಿಟ್ಟು ನೋಡಿದ್ರಂತೆ, ಒಂದು ತಿಂಗಳಾನ್ಗಟ್ಲೆ ಹೊಡಿತಕ್ಕಂಥ ಮಟ್ಟವನ್ನ ಕ್ಷಣ ಮಾತ್ರದಲ್ಲಿ ಮಟ್ಟ ಮಾಡಿರುವ ಈ ಸದ್ಗುರು ಮಹಾನುಭಾವಂದಿರು ಯಾರಾಗಿರ್ಬೋದು. ಅಪ್ಪ ಮಕ್ಕಳೇ, ನನಗೆ ಬೆಮೆಯನ್ನ ತೀರ್ಸೋದಕ್ಕೋಸ್ಕರ ಬೆಂಕಿ ಕೆಂಡ ತಂದು ನನಗೆ ಬಂಗಿ ಕುಡಿಯೋದಕ್ಕೋಸ್ಕರ ಕೊಟ್ಟದ್ರಿಂದ ನಾಳೆ ಮಳವಳ್ಳಿ ಚಿಗುರಿಲೇ ದೊರೆಮಕ್ಕ ಅಂತ ನಿಮ್ಗೆ ನಾಮಕರಣವಾಗಲಿ ಅಂತೇಳಿ ಅವ್ರಿಗೆ ಆಶೀರ್ವಾದವನ್ನ ಮಾಡಿ ಅಲ್ಲಿಂದ ಸ್ವಾಮಿ ನೇರವಾಗಿ ದೃಷ್ಟಿ ಮಡಗಿದ್ರಂತೆ ಮಡುವಾಳ ಮಾಚಪ್ಪನ ಮನೆ. ಮಳವಳ್ಳಿ ಒಳಗೆ ಪಾಪಸ್ಗಳ ಮೇಲೆ ಬತ್ತೆ. ಆ ಮಾಚದೇವರ ಮನೆಗೆ ನನ್ನ ಮಾಯಿಗಾರ ಬಂದನಾಡೆ ಸಿದ್ದಯ್ಯ ಸ್ವಾಮಿ ಬನ್ನಿ, ಕಂದಾಯ ಬಡಿಯೋ ನಿನ್ನಪ್ಪ ಬನ್ನಿ. ಮಾಚದೇವರ ಮನೆಗೆ ನಮ್ಮ ಮಾಯಿಕಾರ ದಯ ಮಾಡಿದರಂತೆ ಸಿದ್ದಯ್ಯ ಸ್ವಾಮಿ ಬನ್ನಿ, ಧರ್ಮ ಗುರುವೇ ನಿಂಗಯ್ಯ ನೀವೇ ಬಂದು ಮಾಚಪ್ಪನ ಮನೆಯ ಮುಂಭಾಗದಲ್ಲಿ ಧರ್ಮಗುರು ನಿಂತುಕೊಂಡು ನನ್ನಪ್ಪ ದಾನ ಧರ್ಮವ ಸಾರಿದರಂತೆ ಧರ್ಮಗುರು ಮಂಟೇಲ ಸ್ವಾಮಿ ಸಿದ್ದಯ್ಯ ಸ್ವಾಮಿ ಬನ್ನಿ, ಮಂಟೇಲ ನಿಂಗಯ್ಯ ನೀವೇ ಬಂದು ಸ್ವಾಮಿ. ಹೌದು ಮಾಚಪ್ಪನ ಮನೆಯ ಬಾಗಿಲ ಮುಂದೆ ನಿಂತುಕೊಂಡು ಸ್ವಾಮಿ ದಾನ ಧರ್ಮ ಕೋರಣ್ಯ ಎಂಬುದಾಗಿ ಸಾರ್ತಿರವರಂತೆ. ಹೌದೌದು ಮಡುವಾಳ ಮಾಚಪ್ಪ ದಾನ ಸಾರುವಂತ ಸಮಯದಲ್ಲಿ ಮಾಚದೇವರು ಮನೆ ಒಳಗೆ ಇರುವರಂತೆ. ಹೌದು ಆವಾಗ ಯಾರೋ ವ್ಯಕ್ತಿಗಳು ಮುನಿಗಳು ಸಾಧು ಸನ್ಯಾಸಿಗಳು ಬಂದು ದಾನ ಧರ್ಮ ಸಾರ್ತಾ ಇದ್ದಾರೆ ಅಂತೇಳಿ ನಿಜ ಮನೆಯ ಬಾಗಿಲಿಗೆ ಬಂದು ಸ್ವಾಮಿ ನಮ್ಮ ಮನೆ ಒಳಗೆ ದಾನ ಧರ್ಮವನ್ನು ಸಾರ್ತಾ ಇದ್ದೀರ ಧರ್ಮಗುರುವೆ ಅಂತೇಳಿ ತನ್ನ ಮಡದಿಯನ್ನ ಕರ್ತರಿಸಿ ಹೌದು ಆ ಬೆತ್ತದ ಮರದಲ್ಲಿ ದಿನಸಿ ದಾನಗಳು ತುಂಬಿಕೊಂಡು ಬಂದು ಕೊಡುವಾಗ ಹೌದಪ್ಪ ಮಾಚಪ್ಪ ನಿನ್ನ ಮನೆಗೆ ನಾನು ನೋಡಪ್ಪ ದಾನ ಧರ್ಮ ಕೋರನೆಗೋಸ್ಕರವಾಗಿ ಬಂದವನೆಲ್ಲ ಕಾಣು, ಮತ್ತಿನ್ನೇತಕ್ಕೆ ಬುದ್ಧಿ ಉತ್ತರ ದೇಶದಲ್ಲಿ ನೋಡಪ್ಪ ಹೆಗಲ ಮೇಲೆ ಎತ್ತಿ ಮಡಗಿರುವ ಈ ಕಂದಾಯವನ್ನ ನಿನ್ನ ಮನೆಯ ಬಾಗಿಲಿಗೆ ತಕೊಂಡು ಬಂದಿದ್ದೀನಿ ಕಾಣೋ ಮಾಚಪ್ಪ. ಶಿವ ಶಿವ ನನ್ನ ಬಾರಿಯ ಕಂಡಾಯ್ಕೆ ಸ್ವಲ್ಪ ಜಾಗ ಕೊಡಿಸು ಅಂದರಂತೆ ಸಿದ್ದಯ್ಯ ಸ್ವಾಮಿ ಬನ್ನಿ, ಮಾಚಪ್ಪ ಶರಣ ನಿಂಗಯ್ಯ ನೀವೇ ಬನ್ನಿ, ಆಗಂತ ಮಾತಾ ಕೇಳಿದರು ಮಾಚಪ್ಪ. ಬುದ್ಧಿ
ಕಟ್ಟಿರುವ ಮನೆ ಒಳಗೆ ಕಂಡಾಯ್ಕೆ ಸ್ವಾಮಿ ಜಾಗ ಕೇಳ್ತೀರೆಲ್ಲ ಗುರುವೇ. ಹೌದು ಮಾಚಯ್ಯ. ನಾನು ಮಾಚಪ್ಪ ನಮ್ಮಂತೆಯವರ ಮನೆಯ ಒಳಗೆ ತರವಲ್ಲ ಅಂದರಂತೆ ಸಿದ್ದಯ್ಯ ಸ್ವಾಮಿ ಬನ್ನಿ. ಧರ್ಮ ಗುರುವೇ ನಿಂಗಪ್ಪ ನೀವೇ ಬನ್ನಿ. ಸ್ವಾಮಿ ನಮ್ಮಂತೆಯವರ ಮನೆ ಒಳಗೆ ತರವಲ್ಲ ಅಂತ ಹೇಳಿ ಮಡುವಾಳ ಮಾಚಪ್ಪ ಹೇಳುವಾಗ, ಹೌದೌದು ಮಾಚಪ್ಪ ಮನೆಗೆ ಬಂದು ದಾನ ಧರ್ಮ ಕೋರಣೆ ಕೇಳದವರ ಮುಂದಕ್ಕೂ ಹೋಗುವಂತ ಮಾತಾಯ್ತಲ್ಲ ನೀ ಹೇಳುವಂತ ಮಾತು. ನೋಡಪ್ಪ ಮಾಚಯ್ಯ, ಕಂಡಾಯ್ಕೆ ಜಾಗ ಕೊಡುವಂತಂದ್ರೆ ನೀ ಕಟ್ಟಿರ್ತಕ್ಕಂತ ಈ ಮನೆಯ ಸ್ಥಳವನ್ನ ನಮಗೆ ದಾನಿ ಅರ್ದು ಕೊಟ್ಟದ್ದೇ ಆದ್ರೆ ಮಡುವಾಳ ಮಾಚಪ್ಪ, ನಾಳೆ ಈ ಮಳವಳ್ಳಿಯ ಕೋಟೆಯ ಪಕ್ಕದ ಬೀದಿ ಒಳಗೆ ಮಡುವಾಳ ಮಾಚಪ್ಪನ ಮನೆಯ ನಾಳೆ ಮಾಚಪ್ಪ ನಿನ್ನ ಮನೆಯನ್ನ ನಾನು ಮಠ ಮನೆ ಮಾಡ್ತೀನಿ. ಹೌದಾ ಬುದ್ಧಿ? ನಾಳೆ ಶಕ್ರಿಯ ಪಟ್ಟಣದ ರಾಜಗುರಿ ಬಸಪ್ಪಾಜಿ ಒಡೆಯರ ಮಗನಾದಂತ ಕಿರಿಮಗನಾಗಿರ್ತಕ್ಕಂಥವರಿಗೆ ಆದಿ ಹೊನ್ನಾಯಕನಹಳ್ಳಿ ಮಠ, ಹೌದೌದು, ಮತ್ತು ಚನ್ನಪಟ್ಟಣದ ಮಠ, ಹೌದು, ಮತ್ತು ಮಳವಳ್ಳಿಯ ಮಠ, ಇವು 3 ಮಠಗಳು ಆ ಕಿರಿಯವರಿಗೆ ಆಗಿರ್ತಕ್ಕಂಥವ್ರಿಗೆ ಇವು ಸ್ಥಿರವಾಗಲಿ. ಮಳವಳ್ಳಿ ಸ್ವಾಮಿಗಳು ಅಂತೇಳಿ ನಾಳೆ ಶಕ್ರಿಯ ಪಟ್ಟಣ ರಾಜರ ಮಕ್ಕಳಿಗೆ ನಾಮಕರಣವಾಗಲಿ. ಹೌದು, ನಿನ್ನ ಮನೆಯನ್ನ ನಮಗೆ ಬಿಟ್ಕೊಟ್ಟದ್ದೇ ಆದ್ರೆ ನೀ ಕಟ್ಟಿರುವ ಈ ಜಾಗದ ಹಳತಿಯ ನಾಳೆ ಮಠ ಮನೆ ಕಟ್ಟಿಸ್ತೀನಿ ಕಾಣೋ ಮಡುವಾಳ ಮಾಚಪ್ಪ. ಹೌದು ಬುದ್ಧಿ, ನಾನು ಕಟ್ಟಿರುವಂತ ಸ್ಥಳವನ್ನ ಮಠ ಮನೆ ಮಾಡ್ತೀವಿ ಅಂತಂದ ಮೇಲೆ ಅಗತ್ಯವಾಗಿ ನನ್ನ ಮನೆ ಜಾಗವನ್ನು ನಿಮ್ಗೆ ಬಿಟ್ಟುಕೊಡ್ತೀನಿ ತಂದೆ. ಆದ್ರೆ ನನ್ನ ಕತ್ತೆಗಳು ಹೊಡ್ಕೊಂಡು ನನ್ನ ಮಡದಿ ಕರ್ಕೊಂಡು ನಾನು ಎಲ್ಲೋಗಿ ನಾ ಸ್ಥಳವಾಗಿರ್ಲಿ ನನ್ನಪ್ಪ ಮಾಚಪ್ಪ. ಇವತ್ತು ನೀ ಕಟ್ಟಿರುವಂತ ಮನೆಯ ಸ್ಥಳವನ್ನು ನಮ್ಗೆ ಬಿಟ್ಟುಕೊಟ್ಟದ್ದೇ ಆದ್ರೆ ನನ್ನ ಮಠ ಮನೆ ಹಿಂಪಾರ್ಸದಲ್ಲಿ ತೆಂಕ ಬಡಗನ ಬೀದಿ ಒಳಗೆ ನೀವು ಆಲ್ಸಾಗರವಾಗಿ ಬಾಳ್ರಪ್ಪ ಮಡುವಾಳ ಮಾಚಪ್ಪ ಅಂತ ಹೇಳಿ ಮಾಚಪ್ಪನಿಗೆ ಆಶೀರ್ವಾದವನ್ನು ಮಾಡಿ. ಆವಾಗ ಮಡುವಾಳ ಮಾಚಪ್ಪನವರು ಕಟ್ಟಿರುವಂತ ಮನೆಯ ದಾನ ನಾನರು ಕೊಡ್ತಾರಂತೆ ಸಿದ್ದಯ್ಯ ಸ್ವಾಮಿ ಬನ್ನಿ. ಚರಣ ನಿಂಗಯ್ಯ ನೀವೇ ಬನ್ನಿ. ದಾನವ ಕೊಟ್ಟಾಗ ಅವನು ಕಟ್ಟಿರುವ ಸ್ಥಳದ ಒಳಗಡೆ ನನ್ನ ಸ್ವಾಮಿ ಬಲಗಾಲೆತ್ತಿ ಮಡಗಿ ಅವನ ಮನೆಯ ಒಳಗೆ ಆಸಿದರಂತೆ ಹುಲಿಯ ಚರ್ಮ ಅರಳಿದಾರು ಈ ಬೂದಿಗಟ್ಟಿ ಸಿದ್ದಯ್ಯ ಸ್ವಾಮಿ ಬನ್ನಿ. ಅವಾಡ ಲಿಂಗಯ್ಯ ನೀವೇ ಬನ್ನಿ. ಮಾತಪ್ಪನ ಮನೆ ಒಳಗೆ ಹುಲಿಯ ಚರ್ಮದ ಮೇಲೆ ತಮ ಶಿವ ಗಂಟೆಗಳ ತೆಗೆದು ತಲದಿಂಬ ಮಾಡಿಕೊಂಡು ಉತ್ತಾರಕ್ಕೆ ಪಾದ ದಕ್ಷಿಣಕ್ಕೆ ಮಂಡೆ ಹಾಕೊಂಡು ನನ್ನಪ್ಪ ಕಂಡಾಯದ ಒಡೆಯ 6-3-9 ಜೋಡಿ ನಿದ್ರೆ ಮಾಡಿದಂತೆ ಸಿದ್ದಯ್ಯ ಸ್ವಾಮಿ ಬನ್ನಿ. ಅವನ ಮನೆಯ ಒಳಗೆ ಲಿಂಗಯ್ಯ ನೀವೇ ಬನ್ನಿ. 6-3-9 ಗಳಿಗೆಗಳು ನನ್ನಪ್ಪ ನಿದ್ರೆಗಾಳ ಮಾಡುವಾಗ ಕಂಡಾಯದ ಮೂರ್ತಿ ಅವರಿಗೆ 6 ಗಳಿಗೆ ನಿದ್ರೆ ಸ್ವಾಮಿ 6 ಕ್ಷಣಗೆ ಮುಗದೆ ಹೋಯ್ತು. ಸಿದ್ದಯ್ಯ ಸ್ವಾಮಿ ಬನ್ನಿ. ನನ್ನ ಗುರುವೇ ಲಿಂಗಯ್ಯ ನೀವೇ ಬನ್ನಿ. ಸ್ವಾಮಿ ಮಡುವಾಳ ಮಾಚಪ್ಪನ ಮನೆ ಒಳಗೆ ಸ್ವಾಮಿ 6-3-9 ಗಳಿಗೆ ಜೋಡಿ ನಿದ್ರೆಗಳನ್ನು ತೀರಿಸಿಕೊಂಡು ಹೌದು, ಉತ್ತರ ದೇಶದಿಂದ ನಾವು ಬರುವಾಗ ಶಕ್ರಿಯ ಪಟ್ಟಣದ ಹಿರಿಗುರು ಬಸಪ್ಪಾಜಿ ಒಡೆಯರ ಧರ್ಮಪತ್ನಿ ಮಹಾರಾಣಿ ಹೋಗಿ ನಾವು ಮಕ್ಕಳ ದಾನ ಕೇಳದಕ್ಕೆ
ನನ್ನ ಮಕ್ಕಳು ತಕೊಂಡೋಗಿ ಯಾವ ರಾಜ್ಯದಲ್ಲಿ ನೀವು ಪಟ್ಟ ಕಟ್ಟಿರಿ ಅಂತ ಹೇಳಿದ್ರು. ಹೌದು. ನಾನು ರಾಜ್ಯ ಆಳ್ತಕ್ಕಂಥ ಮಕ್ಕಳನ್ನ ಉತ್ತರ ದೇಶದಿಂದಲೇ ನಾನು ಕರ್ಕೊಂಡು ಬಂದ್ಬಿಟ್ಟಿದ್ದೆ. ಹೌದಪ್ಪ. ಮಕ್ಕಳಿಗೆ ಸ್ಥಳವಿಲ್ಲ, ಜಾಗವಿಲ್ಲ ಅಂತಿದ್ದೆ. ಆಹಾ. ಆದಿ ಹೊನ್ನಾಯಕಿನಲ್ಲಿ ಮುದ್ದೆಗೌಡನ ಹೆಂಡತಿ ಬಳೆ ನಿಂಗಮ್ಮನ ಮನೆ. ಕೇಳಿದ ತಕ್ಷಣ ಆ ಮನೆ ಜಾಗವನ್ನು ಬಿಟ್ಟುಕೊಟ್ಲು. ನಿಜ. ಅವಳು ಮುದ್ದೆಗೌಡನ ಹೆಂಡತಿ ಬಳೆ ನಿಂಗಮ್ಮ, ನಾನು ಮಂಟಿಕೊಂಡಾಗಿ ನಿನ್ ಮನೆ ಮಂಟಿಗಳವನೇ ಎಂದು ಮಾತು. ಹೌದು. ನನಗೆ ಜಗತ್ತದಲ್ಲಿ ಮಂಟೆ ಸ್ವಾಮಿ ಅಂತ ನಾಮಕರಣವಾಯಿತು. ನಿಜ. ಮಡವಾಳ ಮಾಚಪ್ಪನ ಮನೆಗೆ ಬಂದು ಜಾಗ ಕೇಳಿದ ತಕ್ಷಣ ಇವನು ಸಹ ಜಾಗ ಬಿಟ್ಟುಕೊಟ್ಟ. ಆ ಸ್ವಾಮಿಗಳೇ, ನಮ್ಮ ಮಳವಳ್ಳಿಗೆ ಬಂದ ಮಳವಳ್ಳಿ ಸ್ವಾಮಿಗಳು ನೀವು ಅಂತೇಳಿ ನಾಮಕರಣ ಮಾಡಿದ ಮಡವಾಳ ಮಾಚಪ್ಪ. ಹೌದಪ್ಪ. ಸಭಾಸ್ ಅಂತೇಳಿ ಸ್ವಾಮಿ ದರ ದೊಡ್ಡವರು. ಮಾಚಪ್ಪನ ಮನೆ ಒಳಗೆ ಕುಳಿತು ಕಂಡಾಯದ ಮೂರುತಿ ಜಗಜ್ಯೋತಿ ಸ್ವಾಮಿ ಮಳವಳ್ಳಿ ಮನತಾನವ ಸ್ವಾಮಿ ಪ್ರೇಮದಲ್ಲಿ ಬಿಟ್ಟರಂತೆ ಸಿದ್ದಯ್ಯ ಸ್ವಾಮಿ ಬನ್ನಿ ಲೋಕದ ಒಡೆಯ ಸಿದ್ದಯ್ಯ ಜಯ ಮಾಡೋ ಮಳವಳ್ಳಿ ಹಣ್ಣುವುದು ಗೆಡ್ಡೆ ಚೆಂಡೆ ಮಾಳವಂತೆ ಮಳವಳ್ಳಿ ಮಾಳದೊಳಗೆ ಸ್ವಾಮಿ ಮೇಲೆ ಮೇಲೆಗೆ ಬರುವಾಗ ಮಾರಪುರಿಯ ಪಟ್ನ ಮಾರಳ್ಳಿ ಒಳಗೆ ಐಶ್ವರ್ಯವಂತರ ಬಾಳತವರೇ ಶ್ರೀಮಂತರಾಗಿ ಬಾಳುತ್ತವರೇ ಶರಣೆ ಮುತ್ತಮ್ಮ. ಮುತ್ತಮ್ಮನ ಮನೆ ಬಾಳಾಟ ಅರಗಳಿಗೆ ನೋಡವರೇ ಸಂತೋಷ ಪಟ್ಟವರೇ ಕಂಡಾಯದ ಮೂರ್ತಿ ಮಾರೆಹಳ್ಳಿ ಗ್ರಾಮ ಎಡಗಡೆಗೆ ಬಿಡುಗಂಡು ಸ್ವಾಮಿ ದಾಸನ ದೊಡ್ಡಿಗೆ ನಮ್ಮ ದೇವರು ದಯ ಮಾಡುತ್ತಾರೆ. ಸಿದ್ದಯ್ಯ ಸ್ವಾಮಿ ಬನ್ನಿ ಗುರುದೇವಾ ಸಿದ್ದಯ್ಯ ಜಯ ಮಾಡೋ ಸ್ವಾಮಿ ದಾಸನ ದೊಡ್ಡಿಗೆ ಸ್ವಾಮಿ ದಯ ಮಾಡಿದರಂತೆ. ಹೌದಪ್ಪ. ದಾಸನ ದೊಡ್ಡಿಯ ಗ್ರಾಮದಲ್ಲಿ ಸಿದ್ಲಿಂಗ ದೇವರ ಹೆಂಡತಿ ಶಿವಮ್ಮ ನಿಜ. ಮನೆಯೊಳಗೆ ಕುಳಿತು ಅಡಿಗೆ ಮಾಡ್ತಿರೋಳಂತೆಯೇ ಶಿವಮ್ಮ. ಶಿವ ಶಿವ. ಸ್ವಾಮಿ ಇವರು ಗಂಡ ಹೆಂಡರ ಸತ್ಯ ದುಡುಮನ ಪರೀಕ್ಷೆ ಮಾಡಬೇಕು ಅಂತೇಳಿ ಹೌದೌದು. ಆ ಶಿವಮ್ಮನ ಮನೆ ಬಾಗಿಲೋಗಿ ಸೋಮವಾರ ಮಹಾದಿನ ನಿಂತುಕೊಂಡು ದಾನ ಧರ್ಮ ಸಾರುತ್ತಾರೆ ಧರ್ಮಗುರು ಮಂಟೇರ ಸ್ವಾಮಿ ಸಿದ್ದಯ್ಯ ಸ್ವಾಮಿ ಬನ್ನಿ ಪಾವಾಡಿಗಪ್ಪ ನೀವೇ ಬನ್ನಿ. ದಾನವ ಸಾರುವಾಗ ಧರ್ಮಗಳ ಕೇಳುವಾಗ ಸತ್ತುವಂತೆ ಶಿವ ಶರಣೆ ಶಿವಮ್ಮ ಬೆತ್ತದ ಮೊರದಲ್ಲಿ ನಿಲ್ಲಿಸಿ ಧಾನ್ಯಗಳ ತುಂಬಿ ಶರಣೆ ಶಿವಮ್ಮ ಅವಳು ತಾನನಾದ್ರೂ ತರ್ದಳಲ್ಲೋ ಜಾಡೆ ಶಿವಮ್ಮ ಜಾಡೆ ಸಿದ್ದಯ್ಯ ಸ್ವಾಮಿ ಬನ್ನಿ ನನ್ನ ಗುರುವೇ ದಿಗಪ್ಪ ನೀವೇ ಬನ್ನಿ. ಸ್ವಾಮಿ ಯಾರೋ ವ್ಯಕ್ತಿಗಳು ಮುನಿಗಳು ಸಾಧು ಸನ್ಯಾಸಿಗಳು ನಮ್ಮ ಮನೆಯ ಬಾಗಿಲಿಗೆ ಬಂದಿದ್ದಾರೆ ಅಂತ ಹೇಳಿ ದಾನ ಧರ್ಮಗಳನ್ನು ತಗೊಂಡು ಬಂದಂತೆ ಶಿವಮ್ಮ. ಹೌದಪ್ಪ. ದಾನ ಧರ್ಮಗಳನ್ನು ತಗೊಂಡು ಬಂದಾಗ
ಸ್ವಾಮಿಗೋ ನನ್ನ ಮನೆಯ ಭಿಕ್ಷವನ್ನ ಸ್ವೀಕರಿಸಿ ತಂದೆ. ಶಿವ ಶಿವ. ಶಿವಮ್ಮ, ಆಹಾ ನಿಮ್ಮ ಪತಿಯನ್ನ ಸ್ವಲ್ಪ ನೋಡ್ಬೇಕಾಗಿತ್ತಲ್ಲ ತಾಯಿ. ಆಹಾ ಸ್ವಾಮಿ, ಆ, ಮುಂಗಾರು ಮಳೆ ಹುಯ್ದು ಬಿಟ್ಟೈತೆ. ನಿಜ. ಆರ್ಯಾರ ಮುಂದೆ ಕ್ವಾಂಡೇರ್ ಕಟ್ಕೊಂಡು ಆ, ನನ್ನ ಪತಿ ಸಿದ್ಲಿಂಗ ದೇವರು ಆ, ವ್ಯವಸಾಯ ಮಾಡಿಸ್ತಾ ಇದ್ದಾರೆ ಕುಂದೂರು ಬೆಟ್ಟದ ಪಕ್ಕ ಆ, ಆ ಹೊಲದಲ್ಲಿ. ಸ್ವಾಮಿ, ಹೌದಾ? ಅಮ್ಮ, ನಿನ್ನ ಪತಿ ಸ್ವಲ್ಪ ನೋಡ್ಬೇಕಾಗಿತ್ತು. ಸ್ವಲ್ಪ ಆ, ನಿಮ್ಮ ಜಮೀನ್ಗೆ ಹೋಗಂತೆ ಸ್ವಲ್ಪ ದಾರಿ ತೋರ್ಕೊಡ್ತೀಯ ಶಿವಮ್ಮ? ಆ, ಆಗ್ಲಿ ಬುದ್ಧಿ ದಯಮಾಡಿ ಅಂತೇಳಿ ಆ, ಊರ್ನಾಡ್ಬಾಗಲ್ ತನಕ ಬಂದು ಹೌದು. ಇದೇ ದಾರಿ ಬುದ್ಧಿ ಕುಂದೂರು ಬೆಟ್ಟದ ಮಾರ್ಗ ಹೋಗುತ್ತೆ. ಅದೇ ನಮ್ಮ ಸ್ಥಳ, ಆ, ಅದೇ ನಮ್ಮ ಜಮೀನು. ಆ ಹೊಲ. ಆ ಹೊಲದಲ್ಲಿ ಆರ್ಯಾರ ಮುಂದೆ ಕ್ವಾಂಡೇರ್ ಕಟ್ಕೊಂಡು ಹುಳುತಕ್ಕಂತೇವರೇ ನನ್ನ ಪತಿ ಸಿದ್ಲಿಂಗ ದೇವರು. ಆಹಾ. ಹೋಗಿ ಅಂತೇಳಿ ಶಿವಮ್ಮ ಆ, ಹೇಳಿದಾಗ ಅವಳ ಪತಿರತೆ ಧರ್ಮಕ್ಕೆ ಒಪ್ಪಿದರಂತೆ ಕಂಡಾಯದ ಮೂರ್ತಿ ಮಂಟೇ ಸ್ವಾಮಿ. ಹೌದಪ್ಪ. ಆಗ್ಲಿ ಶಿವ, ಹೋಗ್ತೀವಿ ಅಂತೇಳಿ ಸ್ವಾಮಿ ಆ, ಸಿದ್ಲಿಂಗ ದೇವರ ಸತ್ಯ ನೋಡೋದಕ್ಕೋಸ್ಕರ ಸ್ವಾಮಿ ಮೆಲ್ಲ ಮೆಲ್ಲ ಬಾಯಿಗಾನ ಸಿದ್ದಯ್ಯ ಸ್ವಾಮಿ ಬನ್ನಿ. ಅಣ್ಣ ಬಂದೆ. ಆ, ಓಹೋ ನಿಂಗಯ್ಯ ದಯ ಮಾಡು. ಬೆಟ್ಟದ ಪಕ್ಕದಲ್ಲಿ ಆರ್ಯಾರ ಮುಂದೆ ಕ್ವಾಂಡೇರ್ ಕಟ್ಕೊಂಡು ಉಳುವಂತ ಸಿದ್ಲಿಂಗ ದೇವರ ನೋಡಿದರಂತೆ ಸ್ವಾಮಿ. ಅಪ್ಪ, ಇಲ್ಲಿ ವ್ಯವಸಾಯ ಮಾಡುವ ಗೌಡ. ಅಪ್ಪ, ಈ ದಾರಿಯ ಊರಿಗೆ ಹೋದದಪ್ಪ ಗೌಡ. ಅಪ್ಪ, ಒಪ್ಪೆಗೌಡನ ದೊಡ್ಡಿಗೆ ಸ್ವಲ್ಪ ದಾರಿ ತೋರು ಅಂದಾರಂತೆ ಸಿದ್ದಯ್ಯ ಸ್ವಾಮಿ ಬನ್ನಿ. ಜ್ಯೋತಿ ಲಿಂಗಯ್ಯೋ ನೀವೇ ಬನ್ನಿ. ಅಪ್ಪ ಆ, ಗೌಡ, ಆ, ಈ ಬೊಪ್ಪೆಗೌಡಪುರ ದೊಡ್ಡಿಗೆ ದಾರಿ ತೋರ್ಕೊಡಪ್ಪ ಅಂತೇಳಿ ಸ್ವಾಮಿ ಹೌದು. ಕೇಳುವಾಗ ಆ, ವ್ಯವಸಾಯ ಮಾಡ್ತಕ್ಕಂತ ಆ, ಸಿದ್ಲಿಂಗ ದೇವರು ಆಹಾ. ಹೋಗಯ್ಯ ಹೋಗಯ್ಯ ಸುಮ್ಮನೆ ಆ, ನಿನ್ ನಾನು ದಾರಿ ಹೇಳ್ಕೊಡೋ ತನಕ ಆ, 7 ಬಳಸ್ ಬಂದ್ಬಿಟ್ರೆ ಆಹಾ. 1-2-3 ಸಾಲು ಬೆಳಗ್ ಬಿಡ್ತೀವಿ. ಆ, ಮುಗ್ದೋಗುತ್ತೆ. ಅಪರೂಪಕ್ಕೆ ಚಿನ್ನದಂತ ಮಳೆ ಹುಯ್ದೈತೆ. ಆ, ನಿಜ. ವ್ಯವಸಾಯ ಮಾಡೋದು ಬಿಟ್ಬಿಟ್ಟು ನಾನು ಆ, ನೀನು ಹೋಗುವಂತ ದೊಡ್ಡಿಗೆ ನಾ ದಾರಿ ತೋರ್ಕೊಡ್ಬೇಕಾ? ಆಹಾ. ಹೋಗಯ್ಯ ಸುಮ್ಮನೆ ಹೋಗಯ್ಯ ಅಂತ ಹೇಳ್ಬಿಟ್ಟು ಆ, ಕ್ವಾಂಡೇರ್ನಲ್ಲಿ ಆ. ಉತ್ಕೊಂಡು ಹೋಗ್ತಿರವನಂತೆ ಸಿದ್ಲಿಂಗ ದೇವರು. ಹೌದಪ್ಪ. ಆವಾಗ ಆಹಾ. ಸಭಾಸಪ್ಪ ಆ, ಗೌಡ ನೋಡಪ್ಪ, ಆಹಾ. ಮಧ್ಯಾಹ್ನಕ್ಕೆ ನೀನು ಆ, ವ್ಯವಸಾಯ ಮಾಡಿಬಿಟ್ಟು ನೀವೆಲ್ಲ ಬಂದು ಆ, ಕುಳಿತುಕೊಳ್ತೀರಲ್ಲ ಊಟ ಮಾಡೋದಕ್ಕೆ. ಆಹಾ. ಆ ಸಮಯದಲ್ಲಿ ಆ, ಈ ಮರವಾದ ಮರವೆಲ್ಲ ಹುಣಗೋಗೈತೆ. ಆ, ನೀವೆಲ್ಲರೂ ಊಟ ಮಾಡೋದಕ್ಕೆ ಈ ಒಣಗೋಗಿರ್ತಕ್ಕಂಥ ಮರದಲ್ಲಿ ನಾನು ಆ, ಚಿಗುರು ಬರೆಸ್ತೀನಿ, ಆಹಾ. ಮರದ ನೆರಳು ಮಾಡಿಸ್ತೀನಿ. ಹೌದೌದು. ನನಗೆ ಸ್ವಲ್ಪ ಬೊಪ್ಪೆಗೌಡಪುರ ದೊಡ್ಡಿಗೆ ಸ್ವಲ್ಪ ದಾರಿ ತೋರ್ಕೊಡಪ್ಪ. ಆ, ಹೋಗಯ್ಯ ಸುಮ್ಮನೆ, ಹೋಗಯ್ಯ. ಮರ ಹುಣಗೋಗಿದ್ರು ಹುಣಗೋಗಿರ್ತದೆ. ಆ, ತರಿಸ್ಕೊಂಡು ಹೋಗಿ ಮನೆಗೆ ಹಾಕಂಡ್ರೆ 1-2-3-4-5 ತಿಂಗಳು ಆ, ಹೊಚ್ಕಟ್ಟಾಗ ಸೌದಿ ಆಯ್ತದೆ. ಹೋಗಯ್ಯ ಸುಮ್ಮನೆ. ಹೋಗಯ್ಯ. ಅಪ್ಪ ಗೌಡ ಆಹಾ. ನೋಡಪ್ಪ, 7 ಬಿಟ್ಕೊಂಡು ನೀ ಮಧ್ಯಾಹ್ನಕ್ಕೆ ಊಟ ಕುಂತ್ಕೊಂಡಾಗ ಆಹಾ. ಈ ಕೆರೆಯಲ್ಲಿ ನೀರಿಲ್ಲ ಕಾಣೋ. ಹೌದು. ಈ ಕೆರೆ ಒಳಗೆ ನೀರು ಬರಿಸ್ತೀನಿ ಕಾಣ್ರೋ. ಆ, ನಿನ್ನ ಕ್ವಾಣ್ಗಳು, ಆ, ನಿನ್ನ ದನಗಳು ಎತ್ತುಗಳೆಲ್ಲ ಕುಡಿಯೋದಕ್ಕೆ ನೀರಾಯ್ತದೆ ಈ ಕೆರೆ ಒಳಗೆ. ಹೌದು. ಈಗಲಾದ್ರೂ ಸ್ವಲ್ಪ ಬೊಪ್ಪೆಗೌಡಪುರ ದೊಡ್ಡಿಗೆ ದಾರಿ ತೋರಪ್ಪ. ಆಹಾ. ಏನಯ್ಯ, ಆ, 7-8 ಆಳುಗಳು ತಗೊಂಡು ಬಂದು ನಾಳೆ ಒತ್ತಡ ಇಲ್ಲಿ ಬಿಟ್ರೆ ಆ, ಬದಿ ಅಂತಕ್ಕಂಥದ್ನೆಲ್ಲ ಹಾರೆ ಗುದ್ದಿ ಒಳಗೆ ಎಲ್ಲ ತಗೊಂಡು ಹಾಕಿಬಿಟ್ರೆ ಆಹಾ. ಜಲ ತನ್ನಷ್ಟು ತಾನೇ ಬರ್ತದೆ. ಕುಂದೂರು ಬೆಟ್ಟ ಸ್ವಾನೆ ನೀರು. ಹೌದು, ಬರ್ತದೆ. ಹೋಗಯ್ಯ ಸುಮ್ಮನೆ ದಾರಿ ಉಂಟ. ಆ, ಆವಾಗ ಆ, ಆಗ್ಲಿ ಬಿಡಪ್ಪ. ಹಾಗಾದ ಮೇಲೆ ಆಹಾ. ನನಗೆ ಬೊಪ್ಪೆಗೌಡಪುರಕ್ಕೆ ದಾರಿ ತೋರ್ಕೊಡೋದಿಲ್ವಪ್ಪ ಸಿದ್ಲಿಂಗ ದೇವ್ರೆ. ಆ, ತೋರೋದಿಲ್ಲ. ಸುಮ್ಮನೆ ಹೋಗಯ್ಯ ಅಂತೇಳಿ ಕ್ವಾಂಡೇರ್ ಕಟ್ಕೊಂಡು ಆ, ಉತ್ಕೊಂಡು ಹೋಗ್ತಿರೋನಂತೆ ಸಿದ್ಲಿಂಗ ದೇವರು. ಹೌದು. ಆವಾಗ ಸ್ವಾಮಿಗಳು ಆಹಾ. ಶಿವಮ್ಮನ ಸತ್ಯ ನೋಡದ್ದಾಯ್ತು. ಹೌದು.
ಸಿದ್ಲಿಂಗ ದೇವರ ಸತ್ಯ ನಾನು ಪರೀಕ್ಷೆ ಮಾಡದ್ದಾಯ್ತು. ಆಹಾ ಅದ ಮೀರೋಯ್ತದೆ ಅಂತ 7 ಏರ್ ಮುಂದೆ ಕ್ವಾಣೇರ್ ಕಟ್ಕೊಂಡು ವ್ಯವಸಾಯ ಮಾಡಬೇಕು ಅಂತ ಉತ್ಕೊಂಡು ಹೋಗ್ತಾ ಇದ್ದಾನೆ. ಆಹಾ ನನ್ನ ಸತ್ಯ ಈ ಸಿದ್ಲಿಂಗ ದೇವ್ರಿಗೆ ಗೊತ್ತಾಗ್ಲಿಲ್ಲ ಅಂತಂದ್ರು ಆಹ್. ನಾನು ಬಂದಿರ್ತಕ್ಕಂಥ ಸತ್ಯ ಈ ಉತ್ಕೊಂಡು ಹೋಗುವಂತ ಕ್ವಾಣ್ಗಳಿಗಾದ್ರೂ ಸತ್ಯ ತಿಳಿಯಬಾರದೆ ಬರಲಿ. ಅಂತೇಳಿ ಧರ್ಮಗುರು ಕಂಡಾಯದ ಮೂರ್ತಿ ಅಖಂಡ ಮಹಿಮ ಸ್ವರೂಪ ಅಲ್ಲಮಾ ಪ್ರಭು. ಆಹಾ ರಾಚಾರಾಯರ ಮನೆಯ ಮುತ್ತಿನ ಜೋಳಿಗೆ ಒಳಗೆ ಕಪ್ಪು ತುಳಿತ ತಕ್ಕಂಡು ಧರ್ಮಗುರು ನನ್ನಪ್ಪ ಕಪ್ಪು ತುಳಿತ ತೆಗೆದಾರಂತೆ ಕ್ವಾಣಿನ ಗಾಂಡಳೆ ಹುರಿದಾರಂತೆ ಸಿದ್ದಯ್ಯ ಸ್ವಾಮಿ ಬನ್ನಿ ಪವಾಡ ಲಿಂಗಪ್ಪ ನೀವೇ ಬನ್ನಿ ಅಪ್ಪ ಇಟ್ಟ ತುಳಿತ ಕ್ವಾಣ್ ಮೈ ಮೇಲೆ ಬಿದ್ದಾಗ ಉತ್ಕೊಂಡೊಯ್ಕಿರುವಂತ ಹಾಡುಗಳು 2 ಹೌದು ನಾಗೇರು ಆಗೋಯ್ತು ನಾಲಿಗೆಯ ಹಿರಕಂಡು 4 ಕಾಲು ಮೇಲಾಗಿ ಆಹಾ ಆ ಉತ್ಕೊಂಡೋಗಿನ ಕ್ವಾಣಗಳು ಸತ್ತು ಮಲಗಿದವಂತೆ ಸಿದ್ದಯ್ಯ ಸ್ವಾಮಿ ಬನ್ನಿ ಅಯ್ಯೋ ಶಿವನೇ ಲಿಂಗಪ್ಪ ನೀವೇ ಬನ್ನಿ. ಸತ್ತು ಮಲಗಿರುವಂತ ಕ್ವಾಣಗಳ ನೋಡಿ ಭಕ್ತಿ ಉಳ್ಳ ಸಿದ್ಲಿಂಗದೇವರು ಆ ಗಾಳಗೋಳನೆ ಅರುಳುತ್ತಾನೆ ಬಾಳ ಶೋಕ ಮಾಡುತ್ತಾರೆ ಸಿದ್ದಯ್ಯ ಸ್ವಾಮಿ ಬನ್ನಿ. ಸಿದ್ಲಿಂಗದೇವರು ಲಿಂಗಯ್ಯ ಜಯ ಮಾಡೋ. ಸತ್ತೋಗಿ ಮಲಗಿರುವಂತ ಕ್ವಾಣ್ಗಳ ನೋಡಿ ಸಿದ್ಲಿಂಗದೇವರು ಬಹಳ ದುಃಖ ಸಂಕಟ ಮಾಡ್ತಿರುವಾಗ ಶಿವ ಶಿವ ಅಷ್ಟೊತ್ತಿಗೆ ಆ, ಮನೆ ಒಳಗಿರ್ತಕ್ಕಂತ ಈ ಕಡೆ ಸತ್ತುವಂತೆ ಶಿವಮ್ಮ ಹೌದು ವ್ಯವಸಾಯ ಮಾಡೋದಕ್ಕೋಸ್ಕರ ಹೋಗಿದ್ದಾರೆ. ಆ, 6 ಏರ್ ಕಟ್ಸ್ಕೊಂಡು ನನ್ನ ಪತಿ ಸಿದ್ಲಿಂಗದೇವರು ಹೌದೌದು ಊಟಕ್ಕೆ ತಗೊಂಡು ಹೋಗ್ಬೇಕು ಅಂತ ಹೇಳಿ ಆ, ಒಳ್ಳೆ ಅಡಿಗೆ ಮಾಡ್ಕೊಂಡು ಮಕ್ಕಳ ಒಳಗೆ ಆ ಊಟವನ್ನು ತುಂಬಿಕೊಂಡು ಹೌದು ಬರ್ತಿರೋಳಂತೆ ಆ, ಆ ಸಿದ್ಲಿಂಗದೇವರು ಕ್ವಾಣ್ ಮುಂದ್ಗಡೆ ಕುಂತ್ಕೊಂಡು ಶೋಕ ಮಾಡ್ತಿರುವಾಗ ಆಹಾ ಶಿವಮ್ಮ ಬಂದು ಕೇಳಿದಳಂತೆ, ಸ್ವಾಮಿ ಆ, ಇದ್ಯಾಕೆ ಸ್ವಾಮಿ ಈ ರೀತಿಯಾಗಿ ದುಃಖ ಮಾಡ್ತಾ ಇದ್ದೀರಾ? ಆಹಾ ಶಿವಮ್ಮ ಆ, ಏನ್ ಸ್ವಾಮಿ ನೋಡೆ ಆ. ಅಲ್ಲಿ ಹೋಗ್ತವ್ರಲ್ಲ ಕಾವಿ ಕಾಮಣ್ಣ ಬತ್ಕೊಂಡು ಆಹಾ ಅವರು ಆ, ನನ್ನನ್ನ ಬೊಪ್ಪೆಗೊಂಡು ಸ್ವಲ್ಪ ದಾರಿ ಹೇಳ್ಕೊಡುವಂತ ಕೇಳಿದ್ರು ಕಾಣೆ. ಹೌದು ನಾನು ಆ, ನಿನಗ್ ದಾರಿ ಹೇಳ್ಕೊಡೋ ತನಕ ನಾನು 7 ಬಳಸ್ ಬಂದ್ಬಿಟ್ರೆ ಆಹಾ. ಒಂದು 4-5 ಸಾಲ್ಗಳನ್ನ ನಾವು ಬೆಳಗ್ ಬಿಡ್ತೀವಿ, ಹುತ್ತು ಬಿಡ್ತೀವಿ, ಆ, ಹೋಗಯ್ಯ ಅಂತ ನಾನು ಹೇಳಿಬಿಟ್ಟೆ. ಆಹಾ ಅಪ್ಪ ಸಿದ್ಲಿಂಗದೇವ್ರೆ, ಆ. ನೀನು ಹೊಣಗೋಗಿರ್ತಕ್ಕಂತ ಮರದಲ್ಲಿ ನಾನು ಚಿಗುರು ಬರೆಸ್ತೀನಿ ಕಾಣು, ಹೌದು. ನೆರಳು ಮಾಡಿಸ್ಕೊಡ್ತೀನಿ, ಆಗ್ಲಾದ್ರೂ ಸ್ವಲ್ಪ ದಾರಿ ಹೇಳಪ್ಪ ಅಂದ್ರು. ಆ, ನಾನು ಮರ ತರದು ಮನೆಗೆ ಹಾಕಂಡ್ರೆ ಒಂದು 5-6 ತಿಂಗಳು ಸೌದಿ ಆಯ್ತದೆ ಹೋಗು ಅಂತ ಅದಕ್ಕೂ ನಾನು ತಿರಸ್ಕಾರ ಮಾಡಿಬಿಟ್ಟೆ. ಆಹಾ ಈ ಬತ್ತೋಗಿರ್ತಕ್ಕಂತ ಕೆರೆ ಒಳಗೆ ನೀರು ಬರೆಸ್ತೀನಿ ಅಂದ್ರು. ಆ, ನಿನ್ ತನಕರ ಎಲ್ಲ ನೀರು ಕುಡಿಯೋದಕ್ಕೋಸ್ಕರ ನೀರು ಬರೆಸ್ತೀನಿ ಅಂತ ಹೇಳಿದ್ರು. ಆ, ಹೋಗಯ್ಯ 4-5 ಆಳುಗಳು ಬಿಟ್ರೆ ಬೆಳಿಗ್ಗೆನಾಗ ಆರಗುದ್ದಿ ತೆಗೆದು ಮಣ್ಣುಗೋರ್ ಹಾಕಿದ್ರೆ ಆ, ಬಸವನ ಬೆಟ್ಟ ಸೋನೆ ನೀರು ತನ್ನಷ್ಟಕ್ಕೆ ತಾನೇ ನೀರು ಜಲ ಬರ್ತದೆ ಅಂತ ಅದಕ್ಕೂ ಅಪಾಶ ಮಾಡಿಬಿಟ್ಟೆ. ಶಿವ ಶಿವ ಏನ್ ಮಾಡ್ಬಿಟ್ರು, ಆ, ಇದ್ಕಿದ್ದಾಗಲೇ ಉತ್ಕೊಂಡು ಹೋಗ್ತಿದ್ದಂತ ಕ್ವಾಣ್ಗಳು 2 ಸತ್ತು ಬಲ್ಗವೇ ಕಣೆ. ಅಯ್ಯೋ ಶಿವಿ ಏನ್ ಮಾಡ್ಲಿ ಅಂತ ಹೇಳಿ ತನ್ನ ಮಡದಿಯ ಕೊಲ್ಲ ತಪ್ಪಿ ಹೇಳುವಾಗ, ಹೌದು ಅಯ್ಯೋ ಸ್ವಾಮಿ, ಆ, ಮೊದಲೇ ಇಲ್ಲಿಗೆ ಬರೋದಕ್ಕಿಂತ ಮೊದಲೇ ಸ್ವಾಮಿಗಳು ನಮ್ಮ ಮನೆಗೆ ಬಂದಿದ್ರು. ಆಹಾ ನಿನ್ನ ಪತಿಯನ್ನ ಆ. ನಾವು ಸ್ವಲ್ಪ ನೋಡ್ಬೇಕು, ದಾರಿ ತೋರ್ಕೊಡಮ್ಮ ಅಂತ ಕೇಳಿದ್ರು. ಮನೆ ಹತ್ರ ಬಂದು ಹೌದು ನಾನೇ ಊರಾಡ ಬಾಗಿಲಿಗೆ ಬಂದು, ಆ, ಬೆಟ್ಟದ ಮೊಗಲಲ್ಲಿ ನಮ್ಮ ಜಮೀನಿದೆ, ಅಲ್ಲಿ ವ್ಯವಸಾಯ ಮಾಡ್ತಾ ಇದ್ದಾರೆ ನನ್ನ ಪತಿ ಅಂತ ಆ. ಹೇಳಿ ಕಳಗಿಸ್ನಲ್ಲ ಸ್ವಾಮಿ. ಆಹಾ ಆ ಸ್ವಾಮಿಗಳನ್ನ ತಾವು ಏಕೆ ಆ ರೀತಿ ಮಾತನಾಡಬೇಕಾಗಿತ್ತು ಆ, ಅಂತೇಳಿ ಗಂಡ ಹೆಂಡರೀರ್ವರು ಶಿವಮ್ಮ ಮತ್ತು ಸಿದ್ಲಿಂಗದೇವರು ಹೌದು ಹೋಗ್ತಿರುವಂತ ಮುತ್ಯವರ ಹತ್ತಿರ ಬಿದ್ದು ಕೆಡದು ಬರ್ತಾರಲ್ಲೋ ಸಿದ್ಲಿಂಗದೇವರು. ಸಿದ್ದಯ್ಯ ಸ್ವಾಮಿ ಬನ್ನಿ, ಶಿವಮ್ಮನವರು ಲಿಂಗಪ್ಪ ನೀವೇ ಅಯ್ಯ. ಬುದ್ಧಿ ಆ, ನಿಂತ್ಕೊಳ್ಳಿ ಬುದ್ಧಿ. ಏನಪ್ಪ ಸಿದ್ಲಿಂಗದೇವರೇ, ಆ,
ನಿನ್ನಂತ ಶ್ರೀಮಂತ ನಮ್ಮಂತ ಸಾಧು ಸನ್ಯಾಸಿಗಳು ಕಾಲಿಡಿಬಾರ್ದು ಕಾಣು, ಬಿಟ್ಬಿಡಪ್ಪ. ಬುದ್ಧಿ ಹರಿಯದೆ ತಿಳಿಯದೆ ದುಡುಕಿ ಮಾತನಾಡ್ಬಿಟ್ಟೆ ನಿಮ್ಮ ಪಾದ. ನಾನು ನಿಮ್ಮ ಪಾದ ಹಿಡಿದು ಬೇಡ್ಕೊಳ್ತೀನಿ ಸ್ವಾಮಿ. ಶಿವಮ್ಮ ಸ್ವಾಮಿ, ಕುತ್ಕೊಂಡು ಹೋಗ್ತಿದ್ದಂತ ಕ್ವಾಣ್ಗಳೆರಡು ಸತ್ತು ಮಲಗೋಗವೆ ಬುದ್ಧಿ. ಅದಕ್ಕೋಸ್ಕರ ನನ್ನ ಪತಿ ದುಃಖ ಮಾಡ್ತಾ ಇದ್ದಾರೆ. ಹೌದೇನಪ್ಪ? ನಡ್ರಪ್ಪ ಅಂತ ಹೇಳಿ ಹೋಗ್ತಿರ್ತಕ್ಕಂಥ ಸ್ವಾಮಿಗಳು ಮತ್ತೆ ಹಿಂದಿರುಗಿ ಬಂದಿದ್ದಾರೆ. ಹಿಂದಿರುಗಿ ಬಂದು ಸತ್ತು ಮಲಗಿರ್ತಕ್ಕಂಥ ಕ್ವಾಣ್ ಮೈ ಮೇಲೆ ಕಪ್ಪು ದುಳುತವನ್ನು ತೆಗೆದಿಟ್ರಂತೆ. ಮತ್ತೆ ಆ ಕ್ವಾಣ್ಗಳೆರಡು ಎದ್ದು ನಿಂತ್ಕೊಂಡವಂತೆ. ನಿಮ್ಮ ಒಟ್ಟ ಒಳಗಲ ಮರಬಾನ ಎಷ್ಟು ಅಂತ ಹೇಳಲಪ್ಪ ಜಿಂಗಪ್ಪ ನೀವೇ ಬನ್ನಿ. ನಿಮ್ಮ ಹೊಟ್ಟ ಒಳಗಲ ಮರಮವನ್ನ ಎಷ್ಟು ಅಂತ ಹೇಳಲಪ್ಪ ಪರಂಜ್ಯೋತಿ ಅಂತೇಳಿ ಸಿದ್ಲಿಂಗ ದೇವರು ಶಿವಮ್ಮ ಅವರ ಪಾದ ಚರಣಗಳಿಗೆ ಕರೆವೆತ್ತಿ ಕೈಯ ಮುಗಿದಾಗ, ಅಪ್ಪ ಸಿದ್ಲಿಂಗ ದೇವರೇ, ಶಿವಮ್ಮ ನಾಳೆ ನೀವಿಬ್ರು ನಾನು ಒಪ್ಕೊಂಡು ಅಂತ ಸ್ಥಳಕ್ಕೆ ನಾನು ಹೋಗಿ ಕುರುಬೇಗೌಡರ ಮಠ ಮನೆಯನ್ನ ನಾನು ಒಪ್ಪಿದಂತ ಸ್ಥಳ ಮಾಡ್ಕೊಳ್ತೀನಿ. ಹೌದು, ನಾಳೆ ಅಲ್ಲಿ ಸ್ಥಳವಾಗಿ ನಾವು ಮೂರ್ತಾಗಿ ನೆಲೆಗೊಂಡು ಕಂಡ ಮೇಲೆ ನಾಳೆ ನೋಡು ಸಿದ್ಲಿಂಗ ದೇವರೇ, ಕಪ್ಪಡಿ ತಿಪ್ಪೂರು ಮಡಿಕೇರಿ ತಾಲೂಕು ಅರಳೆ ಅಂಬಾಪುರ ಬಿರಳೆ ಸಾಲಿಗ್ರಾಮ ಎಳತೋರೆ ಜನಗಾಲ ಹೇರಿ ಬಂದಂತ ನದಿಯ ಪಕ್ಕದ ಒಳಗೆ ಕಪ್ಪಡಿಯನ್ನ ನೋಡು ಕೈಲಾಸದ ಒಳಗೆ ಗಿಡಗಣರೆ ಚಪ್ಪಾಗಿ ಗೆಲುಗುಂಡ್ತಾರೆ ಕಾಣು. ನಾಳೆ ನೋಡಪ್ಪ ಯುಗಾದಿ ಹಬ್ಬ ನಾಳೆ 4 ದಿನ ಅಂತೇಳಿ ಮಾರ್ಲಿಯ ತಿರ್ಸ್ಕೊಂಡು ಮಾರ್ಲಿ ಪ್ರಸಾದ ತಕ್ಕೊಂಡು ರೇಚಣ್ಣ ರಾಜು ಬಪ್ಪು ಗಣಪುರಕ್ಕೆ ಅಳಿಗುಳಿಗೆ ಬರುತ್ತವರೇ. ಅವರು ಬರುವಾಗ ನನ್ನ ಕಂದ ಹುಟ್ಟು ನಳ್ಳಿ ತೋಪು ಅನ್ನುವುದು ನಾಳೆ ಆಯ್ತದೆ ಕಾಣು. ಗಿಡಗಣರೆ ಚಪ್ಪಾಗಿ ಪುಟ್ಟುನಲ್ಲಿ ತೋಪಿನಲ್ಲಿ ಕೆಂಪಿನ ದೇವೆಯ ಒಡೆದು ಸಾಯಂಕಾಲ ತನಕ ಕುಳಿತುಕೊಂಡಾಗ ಮಗನೇ ಶೆಗರೆ ಪಟ್ಟಣದ ಹಿರಿಗುರು ಬಸಪ್ಪಾಗಿ ಒಡೆಯರ ಮಕ್ಕಳು ನಾಳೆ ಅವರ ಅಣ್ಣ ತಮ್ಮಂದಿರಿಗೆ ನಾಳೆ ಈ ಭೂಮಿ ಭೂಲೋಕ 2 ಭಾಗ ಆಯ್ತೈತೆ. ಅಣ್ಣನಿಗೆ ನೋಡಪ್ಪ ಜಗ್ಗಲ್ ರಾಜ್ಯ ಆಯ್ತಾದೆ, ತಮ್ಮನಿಗೆ ನೋಡಪ್ಪ ಬಡಗಲ್ ರಾಜ್ಯ ಆಯ್ತಾದೆ. ಅಣ್ಣ ತಮ್ಮನಿಗೆ ನಾಳೆ ಅಣ್ಣೊಂದು ಸಾರಿ ತಮ್ಮ ಒಂದು ಸಾರಿ ಕಪ್ಪಡಿಗೆ ಹೋದಾಗ ಮಳವಳ್ಳಿ ಸ್ವಾಮಿಗಳು ಒಬ್ಬಗಣ ಪುದು ಪುದ್ಯವರು ಅಂತೇಳಿ ನಾಳೆ ಅವರು ನಾಮಕರಣ ಆಯ್ತಾದೆ. ಒಬ್ಬಗಣ ಪುದು ಪುದ್ಯವರು ಹಿರಿಯವರು ಕಪ್ಪಡಿಗೆ ಹೋದಾಗ ನೋಡಪ್ಪ ಹಿರಿಯವರು ನಾಳೆ ಒಕ್ಕಣಪುರದ ಒಳಗೆ ಎದುರುಗೊಳ್ತಾರೆ ಕಾಣೋ. ಈ ಕಿರಿಯವರು ಹೋದಾಗ ಹಿರಿಯವರು ನಾಳೆ ಎದುರುಗೊಳ್ತಾರೆ ಕಾಣೋ. ಆವಾಗ ನೋಡಪ್ಪ ಸಿದ್ಲಿಂಗ ದೇವರೇ ನಾಳೆ ಮುಟ್ಟನಳ್ಳಿ ತೋಪಿನಿಂದ ಅವರು ಬೊಪ್ಪೇಗೌಡನ ಪುರಕ್ಕೆ ರಾಜರಾಯರು ಬರುವಾಗ ಬಡವಳ ಮಾತೈನ ಮಡಿಯ ಮೇಲೆ ನೋಡಪ್ಪ ಮುಂದಿನ ನಡಿಗೆ ನಿಲ್ಲದಾಗಲಿ. ಬಾಯಿ ಕಟ್ಟ ಕಟ್ಟುಗಂಡು ಹೇಳು ಸಿದ್ಲಿಂಗ ದೇವರೇ, ಶಿವಮ್ಮ ನಾನು ಒಪ್ಪಿದಂತ ಸ್ಥಳಕ್ಕೆ ನೀವಿಬ್ರು ಒಕ್ಕಲಾಗಿ ಅಂದಾರಂತೆ ಸಿದ್ದಯ್ಯ ಸ್ವಾಮಿ ಬನ್ನಿ. ಮಾನವರೇ ನಿಂಗಯ್ಯ ನೀವೇ ಬಂದು ನಾಳೆ ನೀವು ನಾ ಒಪ್ಪಿದಂತ ಸ್ಥಳಕ್ಕೆ ಹೋಗ್ಲಾಗ್ರಪ್ಪ. ಮುಟ್ನಳ್ಳಿ ತೋಪಿನಿಂದ
ಆ ಜಗಟಗಳು ಬೆತ್ತಗಳು ಹೌದು. ಕಂದಾಯ ಸತ್ತಿಗೆ ಸೂರಿಪಾನಿ ನೆರಳೊಳಗೆ ರಾಚರಾಯರು ಅವರು ಪಪ್ಪೇಗೌಡಪುರಕ್ಕೆ ಹೆದರುಕೊಳ್ಳಕೊಂಡು ಮಠ ನುಗ್ಗುವುದಕ್ಕೆ ಬರುವಾಗ ನೀನು ಮಡವಾಳ ಮಾಚಪ್ಪನ ಮಡಿ ಮೇಲೆ ಹೌದು ಮುಂದಿನ ನಡಿಗೆ ಮೇಲೆ ಬಾಯಿ ಕಟ್ಕೊಂಡು ಹೌದೌದು. ನೀವು ಗಂಡ ಹೆಂಡತಿರಿಬ್ರು ನನ್ನ ಒಪ್ಪುವಂತ ಸ್ಥಳಕ್ಕೆ ನೀವಿಬ್ರು ಭಕ್ತರಾಗಿ ಅಂತ ಹೇಳಿ ದಾಸನಾಯಕನ ದೊಡ್ಡಿ ದಾಸರು ಹುಟ್ಟಿದಂತ ಹುಟ್ಟು ದಾಸಪ್ಪನ ಸ್ಥಳ ಈ ದಾಸನಾಯಕನ ದೊಡ್ಡಿ ನಿಜ. ನೀವಿಬ್ರು ಒಕ್ಕಲಾಗಿ ಅಂತ ಹೇಳಿ ಪರಂಜ್ಯೋತಿ ಕಂದಾಯದ ಮೂರ್ತಿ ದಾಸನಾಯಕನ ದೊಡ್ಡಿ ಒಳಗಿದ್ದಂತ ಸಿದ್ಲಿಂಗ ದೇವರು ಹೌದು ಮತ್ತು ಶಿವಮ್ಮ ಇಬ್ಬರನ್ನು ಆಶೀರ್ವಾದ ಮಾಡಿದ್ರಂತೆ ತಂದೆ ಆಗ್ಲಿ ನಿಮ್ ಪಾದ ನಾವಿಬ್ರು ಒಕ್ಕಲಾಗ್ತೀವಿ ಅಂತ ಹೇಳಿ ಒಪ್ಕೊಂಡ್ರಂತೆ ಅವರ ಪಾದ ಚರಣಗಳಿಗೆ ಹೌದು. ಕರವೆತ್ತಿ ಕೈಯ ಮುಗಿದು ಶಿರುವಾಗಿ ಶರಣ ಮಾಡಿದರಂತೆ ಸಿದ್ಲಿಂಗ ದೇವರು